ಓಂ ನಮೋ ನಾರಾಯಣಾಯ. ನಮಸ್ಕಾರ ಸಿಂಹರಾಶಿಯವರೇ. ಆಗಸ್ಟ್ 10ರಿಂದ ಆಗಸ್ಟ್ 17ರ ನಡುವಿನ ಈ ಸುಸಮಯವು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ಮುನ್ಸೂಚನೆಗಳನ್ನು ತರಲಿದೆ. ಪ್ರಕೃತಿಯ ದಿವ್ಯ ನಿಯಮದಂತೆ ಭಗವಂತನು ನಮಗೆ ಯಾವುದೇ ಒಂದು ಶ್ರೇಷ್ಠ ಅವಕಾಶವನ್ನು ಕರುಣಿಸುವ ಮುನ್ನ ಕೆಲವು ದೈವಿಕ ಮುನ್ಸೂಚನೆಗಳನ್ನು ನೀಡುತ್ತಾನೆ. ಈ ದಿನಗಳಲ್ಲಿ ಬ್ರಹ್ಮಾಂಡವು ನಿಮಗೆ ತೋರಿಸಲಿರುವ ಆ ಅಪೂರ್ವ ದೈವಿಕ ಸಂಕೇತಗಳನ್ನು ನೀವು ಸೂಕ್ತ ಸಮಯದಲ್ಲಿ ಗುರುತಿಸಿಕೊಂಡರೆ ನಿಮ್ಮ ಇಡೀ ಜೀವನದ ಹಾದಿಯಲ್ಲೇ ಒಂದು ಅದ್ಭುತವಾದ ಸಕಾರಾತ್ಮಕ ಬದಲಾವಣೆ ಇಂದಿನಿಂದಲೇ ಆರಂಭವಾಗಲಿದೆ. ಒಂದು ವೇಳೆ ನಿಮ್ಮ ಅತಿಯಾದ ನಿರ್ಲಕ್ಷ್ಯದಿಂದ ಅಥವಾ ಬೇಜವಾಬ್ದಾರಿಯಿಂದ ಈ ಪವಿತ್ರ ಸಂಕೇತಗಳನ್ನು ಕಡೆಗಣಿಸಿದರೆ ವಿಧಿಯೇ ನಿಮ್ಮ ಮನೆ ಬಾಗಿಲಿಗೆ ತಂದಿಟ್ಟಿರುವ ಭವ್ಯವಾದ ಸುವರ್ಣಾವಕಾಶ ಕೈಜಾರಿ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಮಾಹಿತಿಯಲ್ಲಿರುವ ಪ್ರತಿಯೊಂದು ವಿಚಾರವನ್ನು ಕೊನೆಯವರೆಗೂ ಗಮನವಿಟ್ಟು ಆಲಿಸಿ, ಏಕೆಂದರೆ ಇದರಲ್ಲಿ ಅಡಗಿರುವ ಒಂದು ಸಣ್ಣ ಸಂಕೇತವು ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ತಿರುವನ್ನು ಉಂಟು ಮಾಡಬಲ್ಲದು. ನೆನಪಿಡಿ, ಜ್ಯೋತಿಷ್ಯ ಶಾಸ್ತ್ರವು ದೈವಿಕ ನಂಬಿಕೆ ಮತ್ತು ನವಗ್ರಹಗಳ ಗೋಚಾರ ಸ್ಥಾನಗಳಲ್ಲಿ ಆಧರಿಸಿದ ಒಂದು ಮಾರ್ಗದರ್ಶನ ಮಾತ್ರ. ನಿಮ್ಮ ನಿರಂತರ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯ ನಿರ್ಧಾರಗಳೇ ನಿಮ್ಮ ನಿಜವಾದ ಯಶಸ್ಸಿನ ಅಡಿಪಾಯವಾಗಿದೆ. ಈಗ ಸಾಕ್ಷಾತ್ ಶ್ರೀ ಲಕ್ಷ್ಮೀ ನರಸಿಂಹ ಮಹಾವಿಷ್ಣುವಿನ ಕೃಪೆಯಿಂದ ಸಿಂಹ ರಾಶಿಯವರಿಗೆ ಈ ಪ್ರಮುಖ ದಿನಗಳಲ್ಲಿ ಯಾವ ಯಾವ ದೈವಿಕ ಸಂಕೇತಗಳು ಗೋಚರಿಸಲಿವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಆಗಸ್ಟ್ 10ರಿಂದ 17ರವರೆಗಿನ ಈ ವಾರದ ಅವಧಿಯು ಸಿಂಹ ರಾಶಿಯವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಸಮಯವಾಗಿದೆ. ಪುರಾಣಗಳು ಹೇಳುವಂತೆ ಶ್ರೀಮನ್ನಾರಾಯಣನ ದಿವ್ಯ ಅನುಗ್ರಹವು ಒಬ್ಬ ವ್ಯಕ್ತಿಯ ಜೀವನಕ್ಕೆ ಬರಲಿರುವ ಮುನ್ನ ಪ್ರಕೃತಿಯ ಮೂಲಕ ಕೆಲವು ಶುಭ ಸಂಕೇತಗಳು ಗೋಚರಿಸುತ್ತದೆ. ಈ ದಿನಗಳಲ್ಲಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದಿದ್ದರೂ ನಿಮ್ಮ ಮನಸ್ಸಿನಲ್ಲಿ ಅಪರೂಪದ ಶಾಂತಿ, ಧೈರ್ಯ ಮತ್ತು ನೆಮ್ಮದಿ ಮೂಡುತ್ತದೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಪ್ರಮುಖ ಕಾರ್ಯಗಳನ್ನು ಮತ್ತೆ ಆರಂಭಿಸಬೇಕು ಎಂಬ ಹೊಸ ಉತ್ಸಾಹ ನಿಮ್ಮೊಳಗೆ ಜಾಗೃತವಾಗುತ್ತದೆ. ಹಿಂದೆ ಕೈತಪ್ಪಿದ್ದ ಅವಕಾಶಗಳು ಮತ್ತೊಮ್ಮೆ ನಿಮ್ಮ ಮುಂದೆ ತೆರೆದುಕೊಳ್ಳುವ ಸಾಧ್ಯತೆಗಳಿದೆ. ಈ ಸಂದರ್ಭಗಳನ್ನು ಸಾಮಾನ್ಯ ಘಟನೆಗಳನ್ನು ನಿರ್ಲಕ್ಷಿಸಬೇಡಿ. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಹೊಸ ಭಾಗ್ಯೋದಯ ಆರಂಭವಾಗುತ್ತಿರುವುದರ ದೈವಿಕ ಸೂಚನೆಗಳಾಗಿರಬಹುದು. ಕಳೆದ ಹಲವಾರು ತಿಂಗಳುಗಳಿಂದ ನೀವು ಅನುಭವಿಸಿದ ಮಾನಸಿಕ ಒತ್ತಡ, ನಿರಾಸೆ ಮತ್ತು ಸಂಕಷ್ಟಗಳಿಗೆ ಈಗ ಕ್ರಮೇಣ ಪರಿಹಾರ ದೊರೆಯಲಾರಂಭಿಸುತ್ತದೆ. ಈ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಹಲವು ಸಕಾರಾತ್ಮಕ ಬೆಳವಣಿಗೆಗಳು ನಡೆಯಲಿದೆ. ಬಹಳ ದಿನಗಳಿಂದ ನಿಮ್ಮೊಂದಿಗೆ ಮಾತನಾಡದೆ ದೂರವಾಗಿದ್ದ ಒಬ್ಬ ಆತ್ಮೀಯ ವ್ಯಕ್ತಿ ಮತ್ತೆ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಬಹುದು. ಮನೆ, ಜಮೀನು ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಶುಭ ಸುದ್ದಿ ಬರಬಹುದು. ಉದ್ಯೋಗಕ್ಕಾಗಿ ಅಥವಾ ವ್ಯಾಪಾರದಲ್ಲಿ ದೊಡ್ಡ ಅವಕಾಶಕ್ಕಾಗಿ ಕಾಯುತ್ತಿರುವವರಿಗೆ ನಿರೀಕ್ಷಿತ ಕರೆ ಅಥವಾ ಸಂದೇಶ ಬರಬಹುದಾದ ಸಾಧ್ಯತೆಯಿದೆ. ಕುಟುಂಬದಲ್ಲಿಯೂ ಒಂದು ಸಂತಸದ ಸುದ್ದಿ ಎಲ್ಲರ ಮುಖದಲ್ಲಿ ನಗು ಮೂಡಿಸುತ್ತದೆ. ಸಿಂಹರಾಶಿಯವರೇ, ನಿಮ್ಮ ನಾಯಕತ್ವ ಗುಣ ಮತ್ತು ಧೈರ್ಯವೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಸಮಾಜದಲ್ಲಿ ವಿನಮ್ರತೆಯಿಂದ ನಡೆದುಕೊಂಡರೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಮತ್ತಷ್ಟು ಹೆಚ್ಚಾಗುತ್ತದೆ. ಹಿಂದೆ ಎದುರಾದ ವೈಫಲ್ಯಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಿದರೂ ಈಗ ಹೊಸ ಉತ್ಸಾಹದಿಂದ ಮುಂದೆ ಸಾಗಬೇಕಾದ ಸಮಯ ಬಂದಿದೆ. ಭಗವಂತನು ಕೆಲವೊಮ್ಮೆ ದೊಡ್ಡ ಪವಾಡಗಳನ್ನು ಮಾಡುವುದಿಲ್ಲ, ಬದಲಾಗಿ ಸಣ್ಣ ಅವಕಾಶಗಳ ರೂಪದಲ್ಲಿ ಜೀವನದ ದಾರಿಯನ್ನು ತೋರಿಸುತ್ತಾನೆ. ಆದ್ದರಿಂದ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಉತ್ತಮ ಅವಕಾಶವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಕೆಲವು ಸಂದರ್ಭಗಳಲ್ಲಿ ಒಂದೇ ಆಲೋಚನೆ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಒಂದು ನಿರ್ದಿಷ್ಟ ಉದ್ಯಮ, ವೃತ್ತಿ ಅಥವಾ ಹೊಸ ಯೋಜನೆಯ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಬರುತ್ತಿರಬಹುದು. ಹಿಂದೆ ಕೈಬಿಟ್ಟ ಕನಸನ್ನು ಮತ್ತೆ ನನಸಾಗಿಸಬೇಕೆಂಬ ಪ್ರೇರಣೆ ನಿಮ್ಮೊಳಗೆ ಮೂಡಬಹುದು. ಇವು ನಿಮ್ಮ ಜೀವನದ ಉನ್ನತ ಗುರಿಗಳನ್ನು ನೆನಪಿಸುವ ದೈವಿಕ ಸಂಕೇತಗಳಾಗಿರಬಹುದು. ಈ ದಿನಗಳಲ್ಲಿ ಕೆಲವು ಸಿಂಹರಾಶಿಯ ಭಕ್ತರಿಗೆ ದೈವಿಕ ಕನಸುಗಳ ಅನುಭವವೂ ಆಗಬಹುದು.
ಪುರಾತನ ದೇವಾಲಯಗಳು, ಪವಿತ್ರ ನದಿಗಳು, ಶಂಖ, ಚಕ್ರ, ಕಮಲ ಅಥವಾ ಶ್ರೀಮನ್ನಾರಾಯಣನ ದಿವ್ಯ ಚಿಹ್ನೆಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಭಯಪಡುವ ಅಗತ್ಯವಿಲ್ಲ. ಅವು ನಿಮ್ಮ ಮನಸ್ಸಿನಲ್ಲಿ ಧರ್ಮ, ಸತ್ಯ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಹೆಚ್ಚಿಸುವ ಆಧ್ಯಾತ್ಮಿಕ ಪ್ರೇರಣೆಯ ಸಂಕೇತಗಳಾಗಿರಬಹುದು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಶ್ರೀಮನ್ನಾರಾಯಣನ ನಾಮಸ್ಮರಣೆ ಮಾಡಿ ದಿನವನ್ನು ಆರಂಭಿಸಿ. ಇದರಿಂದ ನಿಮ್ಮೊಳಗೆ ಆತ್ಮವಿಶ್ವಾಸ, ಶಾಂತಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ಈ ಸಮಯದಲ್ಲಿ ಭಗವಂತನು ನಿಮ್ಮ ತಾಳ್ಮೆ, ನಂಬಿಕೆ ಮತ್ತು ಪ್ರಾಮಾಣಿಕತೆಯನ್ನು ಪರೀಕ್ಷಿಸಬಹುದು. ಆತುರದ ನಿರ್ಧಾರಗಳಿಂದ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಕಷ್ಟದ ಸಮಯದಲ್ಲಿಯೂ ದೇವರ ಮೇಲಿನ ವಿಶ್ವಾಸ ಕಳೆದುಕೊಳ್ಳದೆ ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ಉದ್ಯೋಗದಲ್ಲಿ ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಪ್ರಾಮಾಣಿಕತೆ ಇರಲಿ. ಕುಟುಂಬ ಸದಸ್ಯರ ಅಭಿಪ್ರಾಯಗಳಿಗೆ ಗೌರವ ನೀಡಿ. ಅಗತ್ಯ ಇರುವವರಿಗೆ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಿ. ಈ ಗುಣಗಳು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಆಗಸ್ಟ್ ತಿಂಗಳ ಈ ಶುಭ ಅವಧಿಯಲ್ಲಿ ಸಿಂಹ ರಾಶಿಯವರ ಮನೆಯಲ್ಲಿಯೂ ಹಲವು ಮಂಗಳಕರ ಬದಲಾವಣೆಗಳು ಕಾಣಿಸಿಕೊಳ್ಳಲಿದೆ. ಕುಟುಂಬದಲ್ಲಿದ್ದ ಕಲಹಗಳು ಕ್ರಮೇಣ ಕಡಿಮೆಯಾಗುತ್ತದೆ. ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಬಾಂಧವ್ಯ ಗಟ್ಟಿಯಾಗುತ್ತದೆ. ವಿವಾಹ, ಶುಭ ಕಾರ್ಯ ಅಥವಾ ಹೊಸ ಯೋಜನೆಗಳ ಕುರಿತು ಸಂತಸದ ಚರ್ಚೆಗಳು ಆರಂಭವಾಗಬಹುದು. ಮನೆಯ ವಾತಾವರಣ ಶಾಂತಿಯುತವಾಗುತ್ತದೆ. ಇದು ನಿಮ್ಮ ಕುಟುಂಬದ ಮೇಲೆ ಭಗವಂತನ ಕೃಪೆ ಹೆಚ್ಚುತ್ತಿದೆ ಎಂಬ ಶುಭ ಸಂಕೇತವಾಗಿರಬಹುದು. ಹಿರಿಯರ ಆಶೀರ್ವಾದ ಪಡೆಯಿರಿ. ಮನೆಯ ದೇವರ ಆರಾಧನೆ ಮಾಡಿ ಮತ್ತು ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಿ. ಇದರಿಂದ ಮನೆಯ ಸಕಾರಾತ್ಮಕ ಶಕ್ತಿ ಇನ್ನಷ್ಟು ವೃದ್ಧಿಯಾಗುತ್ತದೆ. ಇಲ್ಲಿಯವರೆಗೆ ಸ್ಥಗಿತಗೊಂಡಿದ್ದ ಅನೇಕ ಪ್ರಮುಖ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರ ಸಂಪೂರ್ಣ ಸಹಕಾರದಿಂದ ನೀವು ಯೋಜಿಸಿರುವ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ. ಸುದೀರ್ಘ ಕಾಲದಿಂದ ವಿಪರೀತ ಖರ್ಚು ವೆಚ್ಚಗಳು ಹಾಗೂ ಹಣಕಾಸಿನ ಒತ್ತಡದಿಂದ ಒಳಗಿಂದಲೇ ನಲುಗಿ ಹೋಗಿದ್ದ ಸಿಂಹರಾಶಿಯ ಜಾತಕದವರಿಗೆ ಈ ದಿನಗಳಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಅತ್ಯಂತ ಭರವಸೆಯ ಚೇತರಿಕೆಗಳು ಕಣ್ಣಿಗೆ ಕಾಣಲಿದೆ. ಎಲ್ಲೋ ಸಿಲುಕಿಕೊಂಡು ಬಾರದೇ ಇದ್ದ ನಿಮ್ಮ ಹಳೆಯ ಬಾಕಿ ಹಣ ಕೊನೆಗೂ ಯಾವುದೇ ತೊಂದರೆಯಿಲ್ಲದೆ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ತಲೆಯ ಮೇಲಿದ್ದ ಸಾಲದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಲು ಹೊಸ ಆದಾಯದ ಮೂಲ ಗೋಚರಿಸಬಹುದು. ಅಥವಾ ನೀವು ಮಾಡುತ್ತಿರುವ ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಯೊಂದಿಗೆ ಸಂಬಳ ಹೆಚ್ಚಳ, ಪದೋನ್ನತಿ ಅಥವಾ ವಿಶೇಷ ಪ್ರೋತ್ಸಾಹಧನ ದೊರೆಯುವ ಶುಭ ಯೋಗವಿದೆ. ಆದರೆ ಹಣಕಾಸಿನ ಲಾಭ ಸಿಗುತ್ತದೆ ಎಂದು ತಿಳಿದ ತಕ್ಷಣವೇ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಮುಂದೆ ತೆರೆದುಕೊಳ್ಳುವ ಪ್ರತಿಯೊಂದು ಅವಕಾಶವನ್ನು ಬುದ್ಧಿವಂತಿಕೆಯಿಂದ ಹಾಗೂ ವಿವೇಕದಿಂದ ಬಳಸಿಕೊಳ್ಳುವುದು ನಿಮ್ಮ ಮೊದಲ ಕರ್ತವ್ಯವಾಗಿದೆ. ಕೈಗೆ ಹಣ ಬಂದ ಕೂಡಲೇ ಅನಗತ್ಯ ಖರ್ಚುಗಳಿಗೆ ಹಣ ವ್ಯರ್ಥ ಮಾಡದೆ ಭವಿಷ್ಯದ ಭದ್ರತೆಗಾಗಿ ಮತ್ತು ಕುಟುಂಬದ ಒಳಿತಿಗಾಗಿ ಒಂದು ಭಾಗವನ್ನು ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಾರ ಶ್ರೀ ಮಹಾವಿಷ್ಣುವಿನ ಕೃಪೆ ದೊರೆತಾಗ ಕೇವಲ ಧನ ಸಂಪತ್ತು ಮಾತ್ರವಲ್ಲ, ಆ ಸಂಪತ್ತನ್ನು ಸರಿಯಾದ ಕಾರ್ಯಗಳಿಗೆ ಬಳಸುವ ವಿವೇಕವು ದೊರೆಯುತ್ತದೆ. ಈ ಸಮಯದಲ್ಲಿ ಯಾವುದೇ ಹೊಸ ಆಸ್ತಿ, ಜಮೀನು ಅಥವಾ ದೊಡ್ಡ ಹೂಡಿಕೆ ಮಾಡುವ ಮೊದಲು 100 ಬಾರಿ ಯೋಚಿಸಿ. ಹೊರಗಿನವರ ಸಿಹಿ ಮಾತುಗಳಿಗೆ ಮರುಳಾಗಿ ಆತುರದ ನಿರ್ಧಾರ ಕೈಗೊಳ್ಳಬೇಡಿ. ನೀವು ಹಗಲಿರುಳು ಮಾಡಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಈಗ ಬಹಳ ಹತ್ತಿರದಲ್ಲಿದೆ. ಆಗಸ್ಟ್ 10ರಿಂದ ಆಗಸ್ಟ್ 17ರ ನಡುವಿನ ಈ ನಿರ್ಣಾಯಕ ದಿನಗಳಲ್ಲಿ ಒಬ್ಬ ವ್ಯಕ್ತಿ ಅನಿರೀಕ್ಷಿತವಾಗಿ ಮತ್ತೆ ನಿಮ್ಮ ಜೀವನವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ. ಅವರು ಹಿಂದೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ ಬೆಂಬಲವಾಗಿ ನಿಂತ ಆತ್ಮೀಯರಾಗಿರಬಹುದು, ಬಾಲ್ಯದ ಸ್ನೇಹಿತರಾಗಿರಬಹುದು ಅಥವಾ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕು ತೋರಿಸುವ ಪ್ರಭಾವಿ ವ್ಯಕ್ತಿಯಾಗಿರಬಹುದು. ನಿಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಹೊಸ ಪರಿಚಯದ ಹಿಂದೆ ಭಗವಂತನ ಒಂದು ವಿಶೇಷ ಉದ್ದೇಶ ಅಡಗಿರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ನಿಮ್ಮ ಬಳಿ ಬರುವ ಪ್ರತಿಯೊಬ್ಬರ ಮಾತನ್ನು ತಾಳ್ಮೆಯಿಂದ ಆಲಿಸಿ, ಎಲ್ಲರೊಂದಿಗೆ ವಿನಮ್ರವಾಗಿ ವರ್ತಿಸಿ.
ಈ ಅವಧಿಯಲ್ಲಿ ರೂಪುಗೊಳ್ಳುವ ಹೊಸ ಪರಿಚಯಗಳು ನಿಮ್ಮ ಉದ್ಯೋಗ, ವ್ಯಾಪಾರ ಮತ್ತು ವೈಯಕ್ತಿಕ ಬದುಕಿನಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದು. ಶ್ರೀ ಲಕ್ಷ್ಮೀ ನರಸಿಂಹ ಮಹಾವಿಷ್ಣುವಿನ ಕೃಪೆ ಅನೇಕ ಬಾರಿ ಒಳ್ಳೆಯ ವ್ಯಕ್ತಿಗಳ ರೂಪದಲ್ಲಿ ನಮ್ಮ ಜೀವನಕ್ಕೆ ಬರುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಭಾವೋದ್ವೇಗಕ್ಕೆ ಒಳಗಾಗಿ ಯಾವುದೇ ಹೊಸ ವ್ಯಕ್ತಿಯನ್ನು ತಕ್ಷಣವೇ ಸಂಪೂರ್ಣವಾಗಿ ನಂಬುವ ತಪ್ಪು ಮಾಡಬೇಡಿ. ಅವರ ನಡವಳಿಕೆ, ಗುಣಸ್ವಭಾವ ಮತ್ತು ಪ್ರಾಮಾಣಿಕತೆಯನ್ನು ಗಮನಿಸಿ ನಂತರವೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಮುನ್ನಡೆಗೆ ಅಡ್ಡಿಯಾಗಿದ್ದ ನಕಾರಾತ್ಮಕ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗಲಿದೆ. ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಹೊಂದಿದ್ದವರು ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸಲಾಗದೆ ಅಡ್ಡಿಪಡಿಸುತ್ತಿದ್ದ ಕೆಲವರು ಸ್ವತಃ ಹಿಂದೆ ಸರಿಯುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇದು ನಿಮ್ಮ ತಾಳ್ಮೆ, ಸಂಯಮ ಮತ್ತು ಉತ್ತಮ ನಡವಳಿಕೆಗೆ ಭಗವಂತ ನೀಡುತ್ತಿರುವ ಪ್ರತಿಫಲವಾಗಿದೆ. ಶ್ರೀ ಮಹಾವಿಷ್ಣುವು ಧರ್ಮದ ಮಾರ್ಗದಲ್ಲಿ ನಡೆಯುವವರನ್ನು ಸದಾ ರಕ್ಷಿಸುತ್ತಾನೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಕೋಪ, ಸೇಡು ಮತ್ತು ಅನಗತ್ಯ ವಿವಾದಗಳಿಂದ ದೂರವಿರಿ. ನಿಮ್ಮ ಯಶಸ್ಸೇ ನಿಮ್ಮ ಉತ್ತರವಾಗಲಿ. ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ನೀಡಲಿದೆ. ವಿಷ್ಣುವಿನ ಸ್ಮರಣೆಯೊಂದಿಗೆ ಧರ್ಮದ ಮಾರ್ಗದಲ್ಲಿ ಮುನ್ನಡೆಯಿರಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.